ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಯಾವ ಡೇ? ಇವತ್ತು ಬಂದು ಮಂಗಳವಾರ. ಎಷ್ಟು ತಾರೀಕು ಅಂದರೆ 7 ಇವತ್ತು. ಓಕೆ, ಹಾಗೆ ನಾನು ಬೆಡ್ರೂಮೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ವಿಂಡೋ ಎಲ್ಲ ಓಪನ್ ಮಾಡಿ ಬಂದಿದ್ದೀನಿ. ಅಂದರೆ ಒಂದು ಸೈಡ್ ವಿಂಡೋ ಓಪನ್ ಆಗುತ್ತಲ್ವ, ಅದನ್ನು ಮಾತ್ರ ಓಪನ್ ಮಾಡಿ ಬಂದಿದ್ದೀನಿ. ನನಗೆ ಬೆಳಕು ನ್ಯಾಚುರಲಾಗಿ ಬರಬೇಕು ಅಂತ ಇಷ್ಟ. ಈ ವಿಂಡೋನ ಓಪನ್ ಮಾಡಬೇಕು ಅಂತ ಇಷ್ಟ ಆದರೆ ಓಪನ್ ಆಗುತ್ತೆ, ಇದು ಓಪನ್ ಆಗಲ್ಲ ಅಂತಲ್ಲ. ಇದೇನಾಗಿದೆ, ಒಂದು ಸೈಡು ಅದು ಮೇಲೆ ಕಾಣಿಸ್ತಿದೆಯಾ, ಇಲ್ಲೊಂದು ದಾರ ಕಾಣಿಸ್ತಾ ಇದೆ ನೋಡಿ, ಗ್ರೀನ್ ಕಲರಲ್ಲಿ. ಅದು ಕಟ್ಟಾಗಿದೆ, ಅಲ್ಲಿ ಒಂದು ಲಾಕ್ ಬರುತ್ತೆ, ಅದು ಕಟ್ಟಾಗಿಬಿಟ್ಟಿದೆ. ಅದನ್ನು ನಾನು ದಾರ ಹಾಕಿ ಕಟ್ಟಿದ್ದೀನಿ. ಏಕೆಂದರೆ ಇಲ್ಲಾಂದರೆ ಬಿದ್ದೋಗ್ಬಿಡುತ್ತೆ, ವಿಂಡೋನೇ ಹೀಗೆ ಬಿದ್ದೋಗ್ಬಿಡುತ್ತೆ. ಹೀಗೆ ನಿಂತಿದೆ ಅಲ್ವಾ ವಿಂಡೋ, ನಾವು ಓಪನ್ ಮಾಡಿದ್ರೆ ಹೀಗಾಗುತ್ತೆ. ಅದು ಮೇಲೆ ಬಿಚ್ಚಿದ್ರೆ ಫುಲ್ ಹಿಂಗೆ ಬಿದ್ದೋಗ್ಬಿಡುತ್ತೆ. ಇಲ್ಲಿ ಲಾಕ್ ಇದೆ, ಅದು ಸರಿ ಇದೆ. ಆದರೆ ಮೇಲೆ ಲಾಕ್ ಏನಿದೆ ಅದು ಸರಿ ಇಲ್ಲ, ಅದು ಬಿದ್ದೋಗ್ಬಿಡುತ್ತೆ. ಅದಕ್ಕೆ ದಾರ ಹಾಕಿ ಕಟ್ಟಿದ್ದೀನಿ. ಹಾಗೆ ಇಲ್ಲೂ ಒಂದು ತಂತಿ ಇದೆ ನೋಡಿ, ಈ ತಂತಿನೂ ಕೂಡ ಕಟ್ಟಿದ್ದೀನಿ. ಏಕೆಂದರೆ ಅಕಸ್ಮಾತ್ ಅಲ್ಲಿ ಕಳ್ಕೊಬಿಟ್ರೆ ಕಟ್ಟಾಗ್ಬಿಟ್ಟು ದಾರ, ಅಂದರೆ ಅದು ಒಂದು ಏನು ದಾರ ಹೇಳ್ತಾರೆ, ಸುತ್ತಲಿ ದಾರ ಥರ ಇದೆ, ಆ ಥರದ್ದು ಕಟ್ಟಿದ್ದೀನಿ. ಕಳ್ಕೊಳ್ಳಲ್ಲ ಅದು, ಆದ್ರೂ ಅಕಸ್ಮಾತ್ ಏನಾಗಿ ಕಟ್ಟಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ವಿಂಡೋ ಡಮಾರ್ ಅಂತ ಬಿದ್ದು ಹೊಡೆದೋಗ್ಬಿಡುತ್ತೆ. ಬೀಳಲ್ಲ, ನೇತಾಡುತ್ತೆ. ಆ ಥರ ಗ್ಲಾಸ್ ವಿಂಡೋ ಇದು ಬಂದು. ಆದರೆ ಈ ಥರ ವಿಂಡೋ ಈಗ ಹಾಕ್ಸೋಕ್ಕಾಗಲ್ಲ, ಯಾಕೆಂದರೆ ಈಗ ಈ ಥರ ಸಿಸ್ಟಮೇ ಇಲ್ಲ. ಇವಾಗ ಏನಿದ್ರು ಸ್ಲೈಡಿಂಗ್ ವಿಂಡೋ ಎಲ್ಲ ಹಾಕ್ಕೊಡ್ತಾರೆ ಬೇಕಾದರೆ. ಆ ಥರ ಈ ಥರ ವಿಂಡೋ ಏನು ಇಲ್ಲ ಈಗ. ಗ್ಲಾಸ್ ಹೊಡೆದೋದ್ರೆ ಬೇಕಾದರೆ ಹಾಕ್ತಾರೆ, ಆದರೆ ಇದನ್ನೇ ಚೇಂಜ್ ಮಾಡಬೇಕಂದ್ರೆ ಆಗೋದಿಲ್ಲ. ಅದಕ್ಕೆ ನಾನು ಆ ಥರ ರಿಪೇರಿ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಆಗಲ್ಲ. ಈ ಥರ ವೆದರು ಚಳಿಗಾಲ ಮಳೆಗಾಲದಲ್ಲಿ ಜೋರು ಗಾಳಿ ಬೀಸೋದು ಆ ಥರ ಎಲ್ಲ ಆಗುತ್ತೆ. ಸಮ್ಮರಲ್ಲಿ ಬೇಕು ಅನಿಸುತ್ತೆ ಓಪನ್ ಆಗಿರಬೇಕು ಅಂತ. ಆದರೆ ಆ ಥರ ಪ್ರಾಬ್ಲಮ್ ಇರೋದ್ರಿಂದ ಆ ಥರ ವಿಂಡೋನ ಕಟ್ಬಿಟ್ಟು ಹಾಕಿರುವಂಥದ್ದು. ಓಕೆ, ಹಾಗೆ ಕಿಚನಿಗೆ ಹೋಗೋಣ. ಹೆಣ್ಮಕ್ಳಿಗೆ ನಾನು ಯಾವಾಗಲೂ ಕಿಚನಿಂದನೇ ಕಿಚನಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡುವಂಥದ್ದು. ಓಕೆ, ಇವಾಗ ಏನಂದರೆ 9 ಗಂಟೆ ತನಕ ಬಿಸಿಲು ಇರೋದಿಲ್ಲ. ಹೇಗೆಂದರೆ ಫುಲ್ಲು ಮೋಡ ಥರನೇ ಅಥವಾ ಒಂಥರ ಹಿಮ ಬೀಳ್ತಾ ಇರೋ ಥರನೇ ಇರುತ್ತೆ. ಆಮೇಲೆ 9 ಗಂಟೆ ಆದಮೇಲೆ ಸ್ವಲ್ಪ ಲೈಟಾಗಿ ಬಿಸಿಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಬಿಸಿಲು ಬರುತ್ತೆ. ಇವಾಗ ಟೈಮ್ ಬಂದು 11 ಗಂಟೆ ಆಗಿರೋದ್ರಿಂದ ಇವಾಗ ಚೆನ್ನಾಗಿ ಬಿಸಿಲಿದೆ. ಓಕೆ, ತಿಂಡಿ ಎಲ್ಲ ತಿಂದಾಯಿತು. ತಿಂಡಿ ಬಂದು ಇವತ್ತು ದೋಸೆ ಮಾಡಿದ್ದೆ. ಅದಕ್ಕೇ ದೋಸೆಗೆ ಮಾಮೂಲಿ ಹೇಗೆ ದೋಸೆಗೆ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಎಲ್ಲ ಹಾಕ್ತೀನಿ, ಅದೇ ಥರನೇ ಹಾಕಿ ಮಾಡಿದ್ದೆ. ಆದರೆ ಸ್ವಲ್ಪ ಮೆಂತ್ಯನ ಜಾಸ್ತಿ ಹಾಕಿ ಮಾಡಿದ್ದೆ. ಅಂದರೆ ಮೆಂತ್ಯ ಹಾಕಿದ್ರೆ ಕಹಿ ಬರುತ್ತೆ ಅಂತ ಅಂದ್ಕೊಳ್ತೀವಲ್ವ, ಅದರಿಂದ ಅದು ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಅಂತ ಏನು ಕಹಿ ಅನಿಸಿಲ್ಲ. ಕೌಶಿ ಎಲ್ಲ ತಿಂದ ಮತ್ತು ಮಾಮನೂ ತಿಂದು. ಮಾಮ ತಿಂದು ಸ್ವಲ್ಪ ಹೊತ್ತಾದಮೇಲೆ ಮಾಮನಿಗೆ ಕೇಳಿದೆ, ಕಹಿ ಅನ್ನಿಸ್ತಿದ್ಯಾ, ನಾನು ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಂತ ಹೇಳಿದೆ. ಫಸ್ಟಿಂದಾಗೇನು ಅನಿಸ್ಲಿಲ್ಲ, ನೀನು ಹೇಳಿದ್ಮೇಲೆ ತಿಂದರೆ ಕಹಿ ಅನ್ನಿಸ್ತಾ ಇದೆ ಅಂತ ಇದ್ರು. ಅಂದರೆ ನಾವೇನು ಹೇಳಿಲ್ಲ ಅಂದರೆ ಅವ್ರಿಗೆ ಗೊತ್ತೇ ಆಗಲ್ಲ ಅಲ್ಲಿ ಮೆಂತ್ಯ ಹಾಕಿದ್ದೀನಿ ಅಂತ. ನಾವು ಹೇಳಿದ್ಮೇಲೆ ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದೀನಿ ಅಂದರೆ ಆವಾಗ ಟೇಸ್ಟ್ ಮಾಡ್ತಾರೆ ನಿಧಾನಕ್ಕೆ. ಆವಾಗ ಮೆಂತ್ಯ ಸ್ವಲ್ಪ ಗೊತ್ತಾಗುತ್ತೆ, ಮೆಂತ್ಯ ಹಾಕಿದ್ದಾರೆ ಜಾಸ್ತಿ ಅಂತೇಳಿ. ಓಕೆ, ಹಾಗೆ ಇನ್ನೊಂದು ಮೋನ್ಮಮ್ಮ ಈ ಥರದ್ದು ಇತ್ತೀಚೆಗೆ ನೀವು ನೋಡ್ಬೋದು. ಇದು ಬಂದು ಯಾರೋ ಕರೀತಾ ಇದ್ದಾರೆ ಅನ್ಸುತ್ತೆ, ಒಂದು ನಿಮಿಷ ನೋಡ್ಬರ್ತೀನಿ. ನನ್ನನ್ನೆಲ್ಲ ಯಾರನ್ನೋ ಬೇರೆಯವ್ರನ್ನ ಕರೀತಾ ಇದ್ದಾರೆ, ನನ್ನನ್ನು ಕರೀತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇತ್ತು. ಓಕೆ, ಸೀಬೆಹಣ್ಣಿನ ವಿಷಯಕ್ಕೆ ಬರೋಣ. ಇತ್ತೀಚೆಗೆ ಈ ಥರ ಸೀಬೆಹಣ್ಣು ನೀವು ರೋಡ್ ಸೈಡಲ್ಲಿ ಹೋಗ್ಬೋದು ಅಥವಾ ಮಾರ್ಕೆಟ್ ಅಲ್ಲಿ ಇಲ್ಲಿ ನೋಡಿದ್ರೆ ಈ ಥರ ದಪ್ಪ ಸೀಬೆಹಣ್ಣು ಇರುತ್ತೆ, ನೋಡ್ತಾ ಇರ್ಬೋದು. ಇದರಲ್ಲಿ ಸ್ವಲ್ಪ ಕಟ್ ಮಾಡಿ ತಿಂದಿದ್ದಾರೆ ಮೋನ್ಮಾಮ ಮತ್ತು ಕೌಶಿ ಎಲ್ಲ. ಇದು ಹೇಗಿದೆ ಅಂದರೆ ಹಣ್ಣು, ಇದು ಬಂದು ನಾಟಿ ಹಣ್ಣಲ್ಲ, ಫಾರಮ್ ಹಣ್ಣು. ನಿಮಗೆ ನೋಡಿದಾಗಲೇ ಗೊತ್ತಾಗುತ್ತೆ. ನಾಟಿ ಹಣ್ಣು ಏನಿದು ಒಂದು ಮೀಡಿಯಮ್ ಸೈಜಲ್ಲಿ ಇರುತ್ತೆ, ಇಷ್ಟೇ ದಪ್ಪ ಬರುತ್ತೆ, ಅದಕ್ಕಿಂತ ಜಾಸ್ತಿ ದಪ್ಪ ಬರಲ್ಲ. ಇದು ಬಂದು ಇಷ್ಟು ದಪ್ಪ ಉಂಟು, ಅಷ್ಟು ದಪ್ಪ ಇತ್ತು ಹಣ್ಣು. ಅದನ್ನು ಕಟ್ ಮಾಡ್ಕೊಂಡು ತಿಂದಿದ್ದಾರೆ. ಹಾಗೆ ಏನಂದರೆ ಈ ಹಣ್ಣು, ಆ ಹಣ್ಣಿಗೂ ಈ ಹಣ್ಣಿಗೂ ಏನು ವ್ಯತ್ಯಾಸ ಅಂದರೆ ಅದು ನಾವು ಎಷ್ಟೇ ಅಗಿತಾ ಇದ್ರೂ ಒಂಥರ ಅಗಿತಾನೇ ಇರ್ತೀವಿ, ಆ ಥರ ಇರುತ್ತೆ.
ಮತ್ತು ನಾಟಿ ಹಣ್ಣು ಗೊತ್ತಾಗ್ಬಿಡುತ್ತೆ ನಮಗೆ, ನಾಟಿ ಹಣ್ಣು ಟೇಸ್ಟು ಮತ್ತು ಇದ್ರ ಟೇಸ್ಟೇ ಬೇರೆ ಥರ ಇರುತ್ತೆ. ಮತ್ತು ಅದರಲ್ಲಿ ಬೀಜಗಳು ಕೂಡ ಜಾಸ್ತಿ ಇರುತ್ತೆ ನಾಟಿ ಹಣ್ಣಲ್ಲಿ. ಆದರೆ ನನ್ನ ಪ್ರಕಾರ ನಾಟಿ ಎಣ್ಣೆ ಬೆಸ್ಟು ಅಂತ ಅನ್ಕೋತೀನಿ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಸೀಡ್ಸು ಅಷ್ಟೊಂದು ಏನಿಲ್ಲ ಇದರಲ್ಲಿ, ಒಂದೇ ಕಡಿಮೆನೇ ಸೀಡ್ಸ್ ಇರೋದು. ಇದು ಏನಿದೆ ಈ ತೊಕ್ಕೆ ಅಂತ ಹೇಳ್ತೀವಿ ನಾವು ಇದನ್ನು, ಇದೇನಿದೆ ಇದು ತುಂಬ ಮಂದ ಇದೆ, ಒಂದು ಇಂಚಷ್ಟು ತೊಕ್ಕೆನೇ ಮಂದ ಇದೆ. ಇದು ತಿಂದರೆ ಹೇಗೆ ಅನ್ಸುತ್ತೆ ಒಂಥರ ಸಾಫ್ಟ್ ಅನಿಸುತ್ತೆ. ನನಗೆಲ್ಲ ಸ್ವಲ್ಪ ಸೀಬೆಹಣ್ಣು ಅಂದರೆ ಸೀಡ್ಸ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಅಂಥವರಿಗೆ ಇದು ಓಕೆ. ಆದರೆ ನಮ್ಮ ನಾಟಿ ಎಣ್ಣೆ ಬೆಸ್ಟು. ಮೊನ್ನೆ ಒಂದು ಸ್ವಲ್ಪ ಕಟ್ ಮಾಡಿ ತಿಂದಿದ್ರು, ನಾನು ಒಂದು ಪೀಸ್ ತಿಂದಿದ್ದೆ. ಹಾಗೆ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಇವಾಗ ಬೆಳಿಗ್ಗೆ ಇವತ್ತು ಪಪ್ಪಾಯ ಕಟ್ ಮಾಡಿಲ್ಲ ಅಂತೇಳಿ ಸೀಬೆಹಣ್ಣನ್ನು ತೆಗೆದು ಹೊರಗಡೆ ಇಟ್ಟಿದ್ದೆ. ಅವಾಗ ಹೇಳ್ತಾ ಇದ್ರು ತಿನ್ನು ಅಂತೇಳಿ, ನಾನು ತಿನ್ನಕ್ಕೆ ಹೋಗಿಲ್ಲ. ಯಾಕೆಂದರೆ ನನ್ನ ಗಂಟ್ಲು ಓಕೆ ಸರಿ ಇದೆ, ಆದರೂ ಕೂಡ ಸ್ವಲ್ಪ ಲೈಟಾಗಿ ಒಂದೊಂದ್ಸರಿ ಕಫ ಎಲ್ಲ ಇರೋದರಿಂದ ಬೇಡ. ಮತ್ತು ಕಫ ಎಲ್ಲ ಅಂದರೆ ಸೀಬೆಹಣ್ಣು ಅಂದ ತಕ್ಷಣ ಕಫ ಜಾಸ್ತಿ ಇರುವಂಥದ್ದು, ಅದಕ್ಕೆ ಬೇಡ ನನಗೆ ಸೀಬೆಹಣ್ಣು, ನಾನು ತಿನ್ನಲ್ಲ, ನೀವು ತಿನ್ನಿ ಅಂತ ಹೇಳಿದೆ. ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ತಿನ್ನು, ಏನಾಗಲ್ಲ ಅಂತ ಹೇಳಿದ್ರು. ಅದು ಬೇಡ, ಕಫ ಎಲ್ಲ ಇರೋದ್ರಿಂದ. ಮತ್ತು ಈಗ ಯಾವುದೋ ಕೊರೋನಾ ಟೈಪ್ ಥರದ್ದೇ ಮತ್ತೆ ಒಂದು ಕಾಯಿಲೆ ಬರ್ತಾ ಇರುವಾಗ ಮತ್ತೆ ತಿಂದ್ಬಿಟ್ಟು ನಾವು ಅಕ್ಷಿ ಕೆಮ್ಕೊಂಡು ನಿಂತ್ಕೊಂಡ್ರೆ ಇವಳಿಗೆ ಬಂದ್ಬಿಟ್ಟಿದೆ ಅನ್ನೋ ಥರ ಆಗಿಬಿಡುತ್ತೆ. ಅದಕ್ಕೆ ಬೇಡ ನನಗೆ. ಅಂದರೆ ಅದು ಅಂತಲ್ಲ, ಸ್ವಲ್ಪ ಕಫ ಕೂಡ ಇದೆ ಲೈಟಾಗಿ, ಅದರಿಂದ ಬೇಡ ಅಂತೇಳಿ ಇಟ್ಟಿದ್ದೀನಿ. ಅಂದರೆ ಆ್ಯಪಲ್ಗಿನ್ನ ಇದು ತುಂಬ ಬೆಸ್ಟು. ಆ್ಯಪಲ್ನ 1 kg ತಿನ್ನೋದು ಒಂದೇ, ಇದನ್ನು ಒಂದು ಹಣ್ಣು ತಿನ್ನೋದು ಕೂಡ ಒಂದೇ, ಅಷ್ಟು ವ್ಯತ್ಯಾಸ ಇದೆ. ಅದರಲ್ಲಿರುವಂಥ ಆ್ಯಪಲಲ್ಲಿ 1 kg ಆ್ಯಪಲಲ್ಲಿ ಎಷ್ಟು ಪ್ರೋಟೀನ್ ಇದೆ ಅಷ್ಟೇ ಪ್ರೋಟೀನು ಒಂದೇ ಏನದು ಸೀಬೆಹಣ್ಣಲ್ಲಿ ವಿಟಮಿನ್ಸು ಅದು ಏನೆಲ್ಲ ಇರುತ್ತೆ ಆ್ಯಪಲಲ್ಲಿ ಅದೆಲ್ಲ ಒಂದೇ ಸೀಬೆಹಣ್ಣಲ್ಲಿ ಇರುತ್ತೆ. ಅದು ಒಳ್ಳೆಯದಾದರೆ ಈ ಸೀಬೆಹಣ್ಣಿನ ನೀವು ನಾಟಿ ತಿನ್ನೋದು ಬೆಸ್ಟು ಅಂತ ಅನ್ಕೋತೀನಿ ನನ್ನ ಪ್ರಕಾರ. ಓಕೆ, ಹಾಗೆ ನೆಕ್ಸ್ಟು ಬಂದರೆ ನೋಡಿ, ನಿನ್ನೆ ಒಂದು ಅರ್ಧದಷ್ಟು ಅವರೆಕಾಯಿ ಎಲ್ಲ ಸಿಪ್ಪೆ ಎಲ್ಲ ಇದಕ್ಕಿನ ಬೇಳೆ ಮಾಡಿದ್ದೀನಿ. ಇನ್ನೂ ಅರ್ಧ ಇದೆ. ನಾನು ಕೌಶಿ ಮಾಮ 3 ಜನನೂ ಸೇರ್ಕೊಂಡು ಮಾಡಿರುವಂಥದ್ದು, ಆದರೂ ಕೂಡ ಆಗಿಲ್ಲ. ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ, ಅದನ್ನು ಸಂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ನಿಮಿಷ. ಇಷ್ಟು ಆಗಿದೆ, ಒಂದು 3/4 kg ಬರ್ಬೋದು ಇದು. ಈ ಥರ ಇದೆ ನೋಡಿ. ಇದನ್ನು ಇನ್ನೊಂದು ಸ್ವಲ್ಪ ಅದನ್ನು ಅಂದರೆ ಇದಕ್ಕೆ ಬಿಟ್ಟು ಹಾಕಿದ್ರೆ ಇದು ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧದಷ್ಟಿದೆ, ಅದನ್ನು ಹಾಕಿದ್ರೆ ಫುಲ್ ಆಗುತ್ತೆ. ಸಂಜೆ ಮಾಡ್ಕೊಳ್ಳೋಣ. ನೋಡೋಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ಇದು ರೆಡಿ ಕೂಡ ಸಿಗುತ್ತೆ. ಅಂದರೆ ಅವರೆಲ್ಲ ಮಾರ್ತಾ ಇರ್ತಾರೆ ನೋಡಿ, ಅಂಥ ಪ್ಲೇಸಲ್ಲಿ ಹೋಗ್ಬಿಟ್ರೆ ರೆಡಿ ಹಿತ್ಕಿನ ಬೇಳೆ ಎಲ್ಲ ಸಿಗುತ್ತೆ. ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಇರುತ್ತೆ. ಅಂದರೆ ಪಾವು ಲೆಕ್ಕದಲ್ಲಿ ಕೊಡ್ತಾರೆ, kg ಲೆಕ್ಕ ಗೊತ್ತಿಲ್ಲ ನನಗೆ. ಈ ಥರ ನಾವು ಕಡಲೆಕಾಯಿ ಎಲ್ಲ ತೊಗೊಬರ್ತೀವಿ ನೋಡಿ, ಸೇರು ಆ ಥರ. ಆದರೆ ಪಾವು ಸಿಗುತ್ತೆ ಚಿಕ್ಕದ್ರಲ್ಲಿ, ಎಷ್ಟು ಉದ್ದ ಇರುತ್ತೆ ಪಾವು ಅಂದರೆ, ಅದರಲ್ಲಿ ಅಳತೆ ಮಾಡಿ ಕೊಡ್ತಾರೆ. ಆದರೆ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಇರುತ್ತೆ. ಅಂದರೆ ಮನೇಲಿ ಯಾರು ಇದನ್ನು ಮಾಡೋದಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಅಂಥವ್ರಿಗೆ ಇದು ಅಂದರೆ ರೆಡಿ ಮಾಡಿಟ್ಟಿರ್ತಾರಲ್ಲ ಅದನ್ನು ತೊಗೊಳೋದು ಬೆಸ್ಟು. ನಮಗೆಲ್ಲ ಮನೇಲೇ ಇರ್ತೀವಲ್ಲ, ನಾವು ಮಾಡ್ಕೊತೀವಿ ಅಷ್ಟೇ. ಆದ್ರೂ ಕೌಶಿನಿನೇ ಒಂದು ಇಷ್ಟೇ ಮಾಡಿದ್ದು. ಮಾಡಬೇಕಾದ್ರೆ ಹೇಳ್ತಮ್ಮ ಹಿಂಗೆ ಮಾಡ್ತಾ ಇರ್ತಾನೆ ನೋಡಿ, ಅವಾಗ ಅಮ್ಮ ಇದೇ ನನಗೆ ಪೇಯ್ನ್ ಬರ್ತಿದೆ ಅಮ್ಮ ಅಂತ ಹೇಳೋದು. ನಾವು ಮೊನ್ನೆ ಇಡೀ ಕಾಯೆಲ್ಲ ನಾನೇ ಸುಲಿದಿರೋದು, 2.5 kg ಅವರೆಕಾಯಿನ ನಾನು ಒಬ್ಬಳೇ ಸುಲಿದಿದ್ದೀನಿ. ನನಗೆ ಇವುಗರೆಲ್ಲ ನೋವು ಬರಲ್ವಾ ಅಂತ ಹೇಳೋದು. ತಿನ್ಬೇಕಾದ್ರೆ ಮಾತ್ರ ಇನ್ನೊಂದೆರಡು ಹಾಕು ಕಾಳು, ಇನ್ನೊಂದೆರಡು ಹಾಕು ಅಂತ ಹಾಕಿಸ್ಕೊಂಡು ತಿಂತೀರ, ಬಿಡಿಸುವಾಗ ಮಾತ್ರ ಯಾರು ಬರಲ್ಲ ಅಂತೆಲ್ಲ ಹೇಳ್ತಾರೆ. ಕೌಶಿ ಬರಲ್ಲ ನಿಜ. ಮಾಮ ಸಾಯಂಕಾಲ ಟೈಮ್ ಅಂದರೆ ರಾತ್ರಿ ಟೈಮ್ ಏನಾದರೂ ಅವರೆಕಾಯಿ ಸುಲಿಯೋದು ಅಥವಾ ತೊಗರಿಕಾಯಿ ಸುಲಿಯೋದು ಈ ಥರ ಇದಕ್ಕಿನ ಬೇಳೆ ಏನಾದರೂ ಮಾಡ್ತಾರೆ, ಅವರು ಕೂಡ ಸ್ವಲ್ಪ ಮಾಡ್ತಾರೆ ಅಷ್ಟೇ. ಅಂದರೆ ಅವ್ರು ಮಾಡೋದು ಏನಂದರೆ ಕೆಳಗಡೆ ಎಲ್ಲ ಸಿಪ್ಪೆಲ್ಲ ಕೆಳಗಡೆ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಅವಾಗ ನನಗೆ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ, ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ. ಇವಾಗ ಬಟ್ಟೆ ಎಲ್ಲ ತೊಗೊಂಡೋಗಿ ಮೇಲೆ ಒಣಗಾಕಿ ಬರ್ತೀನಿ. ಹಾಗೆ ನಮ್ಮ ಸುಂದರಿಯರು ನಿದ್ದೆ ಮಾಡ್ತಿದ್ದಾರೆ. ನಾನು ನನ್ನ ವೀಡಿಯೋದಲ್ಲಿ ಡೈಲಿ ವೀಡಿಯೋದಲ್ಲಿ ಇವ್ರನ್ನ ತೋರಿಸ್ಬೇಕು, ಆವಾಗಲೇ ನನಗೆ ಖುಷಿಯಾಗೋದು. ಓಕೆ, 8 ಏಪ್ರಿಲ್ ತಿಂಗಳು ಅನಿಸುತ್ತೆ ಇದೆಲ್ಲ ಹುಟ್ಟಿದ್ದು. ಆದರೆ ಇವಾಗಲೇ ನಮ್ಮ ಕರ್ಗಿ ಪ್ರೆಗ್ನೆಂಟು ಅಂದರೆ ನನಗೆ ಆಶ್ಚರ್ಯ. ಇನ್ನೂ ಎಷ್ಟು
10 ತಿಂಗಳು ಕೂಡ ಆಗಿಲ್ಲ. ಫೆಬ್ರವರಿ ಬಂದರೆ 10 ತಿಂಗಳಾಗುತ್ತೆ. ಆಗಲೇ ಪ್ರೆಗ್ನೆಂಟ್, ಈಗ ಹಾಗೆ ಅದಕ್ಕೆ ಮಗು ಆಗುತ್ತೆ. ಅದಕ್ಕೆ ಇನ್ನೊಂದು ಎಷ್ಟು ದಿನದಲ್ಲಿ ಆಗುತ್ತೆ ಏನೋ ಗೊತ್ತಿಲ್ಲ. ಮಲ್ಕೊಂಡಿದ್ದೀವಿ, ಒದರ್ತಾ ಇದನ್ನೆಲ್ಲ ಓಡ್ಬಿಟ್ಟಿದ್ದಾಳೆ. ಇನ್ನೊಂದು 15 ದಿನ ಅಂದ್ಕೊಂಡಿದ್ದೀನಿ ಮರಿ ಹಾಕ್ಬೋದು. ಮೋಹನ್ ಮಾಮ ಹೇಳ್ತಾಯಿದ್ರು. ಮೋಹನ್ ಮಾಮ ಒಂದು 15-20 ದಿನದಿಂದ ಹೇಳಿದರು. ಏನಂದರೆ ಆಫೀಸಲ್ಲಿ ಆಫೀಸ್ ಪಕ್ಕ ಒಂದು ಬೆಕ್ಕು ಮರಿ ಹಾಕಿದೆ, 3 ಮರಿ ಇದೆ ತರಲ್ಲ, ಚೆನ್ನಾಗಿದೆ ಬೆಕ್ಕು ಮರಿಗಳು ಅಂತ ಹೇಳ್ತಾಯಿದ್ರು. ನಾನಂದು ಈ ಮರಿಗಳನ್ನೇ ಸಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಇನ್ನು ಅದು ಬೇರೆ ತರ್ತೀರಾ ಅಂತ ಹೇಳಿದ್ದೆ ನಾನು. ಅದನ್ನು ತಂದು ಅದನ್ನೆಲ್ಲ ಯಾರು ನೋಡ್ಕೋತಾರೆ ಹಾಗೆ ಹೀಗೆ ಅಂತೇಳಿ. ಇವಾಗ ಏನು ಹೇಳ್ತಾರೆ ಗೊತ್ತಾ, ಇವಾಗ ಇದು ಮರಿ ಹಾಕುತ್ತಲ್ಲ, ಅಂದರೆ ಕರ್ಗಮ್ಮ ಪ್ರೆಗ್ನೆಂಟ್ ಇದೆಯಲ್ಲ, ಅದು ಈಗ ಮರಿ ಹಾಕಿದ್ರೆ ಅದನ್ನು ಯಾರು ಸಾಕ್ತಾರೆ, ನೀನೇ ತಾನೇ ಸಾಕೋದು, ಆ ಮರಿಗಳು ಮಾತ್ರ ಬೇಡ ಅಂದ್ಬಿಟ್ಟೆ ಅಲ್ಲ ಅಂತ ಹೇಳ್ತಾಯಿದ್ರು. ಅದು ಬೇಡ ಅಂದೆ. ಇದಾದರೆ ಇಲ್ಲೇನಾದರೂ ಮರಿ ಹಾಕಿದ್ರೆ ಅಕಸ್ಮಾತ್ ಇಲ್ಲೇ ಸೆಟ್ಲ್ ಆಗಿಬಿಟ್ರೆ ನಾನೇ ನೋಡ್ಕೋತೀನಿ. ಅಕಸ್ಮಾತ್ ಅದು ಬೇರೆ ಕಡೆ ಏನಾದರೂ ಸೆಟ್ಲ್ ಆಗಿಬಿಟ್ರೆ ನಾನು ನೋಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಬೆಕ್ಕು ಅದಕ್ಕೆ ಗೊತ್ತಾಗುತ್ತೆ ಸ್ವಲ್ಪ ದಿನ ಇನ್ನೇನೋ ಮರಿ ಹಾಕ್ತಿದ್ದೀನಿ ಅಂದರೆ ಅದು ಮರಿ ಹಾಕೋ ಟೈಮಲ್ಲಿ ಜಾಗನ ನೋಡ್ಕೊಂಡಿರುತ್ತೆ. ಈ ಜಾಗದಲ್ಲಿ ಮರಿ ಹಾಕಿದ್ರೆ ನನ್ನ ಮರಿಗಳು ಸೇಫಾಗಿರುತ್ತೆ ಅನ್ನೋ ಜಾಗದಲ್ಲಿ ಅಷ್ಟೇ ಅದು ಹೋಗಿ ಮರಿ ಹಾಕೋದು. ಎಲ್ಲೆಲ್ಲೋ ಹೋಗ್ಬಿಟ್ಟು ಮರಿ ಹಾಕಲ್ಲ ಬೆಕ್ಕು. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಯಾರ ಮನೇಲಿ ಬೇಕಿದೆ ಅವ್ರು ಬೇಕಾದರೆ ಅದು ಒಂದಷ್ಟು ದಿನದಿಂದನೇ ಫುಲ್ ಸರ್ಚ್ ಮಾಡ್ತಾ ಇರುತ್ತೆ, ಎಲ್ಲಿ ನನ್ನ ಮಕ್ಕಳನ್ನ ಸೇಫ್ ಮಾಡುತ್ತೆ, ಅಂದರೆ ಸೇಫ್ ಮಾಡುವಂಥ ಪ್ಲೇಸ್ ಎಲ್ಲಿದೆ ಅಂಥೇಳಿ ಆ ಬೆಕ್ಕು ಸರ್ಚ್ ಮಾಡಿ ಒಂದಷ್ಟು ದಿನದಿಂದ ಆಮೇಲೆ ಆ ಜಾಗದಲ್ಲಿ ಹೋಗಿ ಮರಿ ಹಾಕುವಂಥದ್ದು. ನೋಡಿ, ಆ ಮರಿ ಬೆಕ್ಕುಗಳಿಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಬೇಡಿ, ಅದಕ್ಕೆ ಯಾವ ಥರ ಬುದ್ಧಿ ಇದೆ. ದೇವರು ಯಾವ ಥರ ಅದಕ್ಕೆ ಮಾತು ಬರದೇ ಇರ್ಬೋದು, ಆದರೆ ಯಾವ ಥರ ಅದಕ್ಕೆಲ್ಲ ಬುದ್ಧಿನ ಕೊಟ್ಟಿರ್ತಾನೆ. ನನ್ನ ಮರಿ ಎಲ್ಲಿ ಸೇಫಾಗಿರುತ್ತೆ, ನನ್ನ ಮಕ್ಕಳು ಎಲ್ಲಿ ಚೆನ್ನಾಗಿರ್ತಾರೆ ಅನ್ನೋದನ್ನು ನಾವು ಫಸ್ಟೇ ಒಂದಷ್ಟು ದಿನ ಸರ್ಚ್ ಮಾಡಿ ಆ ಜಾಗದಲ್ಲೇ ಮರಿ ಹಾಕುತ್ತೆ. ಅಂದರೆ ಬುದ್ಧಿವಂತರು, ನಿಜವಾಗ್ಲೂ ದೇವ್ರನ್ನ ಮೆಚ್ಚಬೇಕು. ಯಾವ ಥರ ಮಾತು ಬರದೇ ಇರೋರಿಗೆ ಯಾವ ಥರ ಇದು ಮಾಡಿರ್ತಾನೆ, ಸೃಷ್ಟಿ ಮಾಡಿರ್ತಾನೆ ಅನ್ನೋದನ್ನು ನಿಜವಾಗ್ಲೂ ಒಂದೊಂದ್ಸರಿ ಇದನ್ನೆಲ್ಲ ನೆನೆಸ್ಕೊಂಡಾಗ ದೇವರು ನಮಗಿಂತ ಅದ್ಭುತ ಅಂತ ಒಂದೊಂದ್ಸರಿ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ನಾನು ಬಟ್ಟೆನ ಮಿಷಿನ್ಗೆ ಹಾಕಿದ್ದೆ, ಆಮೇಲೆ ಮಿಷಿನೆಲ್ಲ ಒಗೆದು ವಾಶ್ ಎಲ್ಲ ಮಾಡಿತ್ತು. ಅದೆಲ್ಲ ಆದಮೇಲೆ ಮೇಲೆ ತೊಗೊಬಂದು ಒಣಗಾಕಿದೆ. ಒಣಗಾಕಿದ್ದಾದಮೇಲೆ ಹಾಗೆ ಟೆರೆಸ್ ಮೇಲೆ ಸುಮ್ಮನೆ ಹಾಗೆ ಒಂದು ರೌಂಡ್ ಹೋಗ್ತೀನಿ, ಅಂದರೆ ಹೊರಗಡೆ ಡೋರೆಲ್ಲ ತೊಗೊಂಡು ಹೋಗಿ ನೋಡುವಂಥದ್ದು. ಅಂದರೆ ಪಕ್ಷಿಗಳಿಗೆ ಅಕ್ಕಿ ಮತ್ತು ನೀರೆಲ್ಲ ಇಟ್ಟಿರ್ತೀನಲ್ಲ, ಅದೇನಾದರೂ ಖಾಲಿಯಾಗಿದೆಯಾ ಇದೆಯಾ ಅಂತ ನೋಡಿ ಬರ್ತೀನಿ ಒಂದು ಸರಿ. ಅಂದರೆ ಡೈಲಿ ಏನು ಹೋಗಲ್ಲ, 2-3 ದಿನಕ್ಕೆ ಒಂದು ಸರಿ ಹೋಗ್ತಿರ್ತೀನಿ. ಆವಾಗ ಹಾಗೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಒಂದು ಸರಿ ಹೋಗೋಣ ಅಂತೇಳಿ ನೋಡಿದರೆ ಒಂದು ಅರ್ಧದಷ್ಟು ಮಡಿಕೆಯಲ್ಲಿ ನೀರಿತ್ತು ಅಷ್ಟೇ. ಆಮೇಲೆ ನಾನು ಹೋಗ್ಬಿಟ್ಟು ಮಡಿಕೆನ ತೊಳೆದ್ಬಿಟ್ಟು ಪ್ರತಿ ಸಾರಿ ಅಂದರೆ 3 ದಿನಕ್ಕೆ ಒಂದು ಸರಿ ನೀರು ಚೇಂಜ್ ಮಾಡುವಾಗ ಮಡಿಕೆನ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಮತ್ತೆ ನೀರು ಹಿಡಿದು ಮತ್ತೆ ಇಡ್ತೀನಿ. ಏನಂದರೆ ಒಂದೊಂದು ಸರಿ ಪಾಚಿ ಬಂದುಬಿಟ್ಟಿರುತ್ತೆ, ಆವಾಗ ಸ್ವಲ್ಪ ಬ್ರಷ್ ಮಾಡಿ ತೊಳೆದ್ರೆ ನೀಟಾಗಿ ಆ ಪಾಚಿ ಎಲ್ಲ ಹೋಗುತ್ತೆ, ಇಲ್ಲಾಂದರೆ ಹಾಗೇ ಇರುತ್ತೆ. ಅದು ಒಂದು 15 ಡೇಸ್ಗೆ ಒಂದು ಸರಿ ಮಾಡಿದ್ರೆ ಆಗುತ್ತೆ. 3 ದಿನ 4 ದಿನಕ್ಕೆ ಒಂದು ಸರಿ ಏನು ಮಾಡೋ ಅವಶ್ಯಕತೆ ಇಲ್ಲ. ನಾನು ಹಾಗೆ ತೊಳೆದ್ಬಿಟ್ಟು ನೀರು ಹಿಡಿದ್ಬಿಟ್ಟು ಬಂದೆ. ಆಮೇಲೆ ಅಕ್ಕಿ ಇದೆಯಾ ಅಂತೇಳಿ ನೋಡುವಾಗ ಅಕ್ಕಿ ಎಲ್ಲ ಹಾಗೆ ಇತ್ತು, ಅಂದರೆ ಹಾಕಿದ್ದು ಅದು ಇನ್ನೂ ಸ್ವಲ್ಪ ಇತ್ತು, ಅದಕ್ಕೆ ನಾನು ಹಾಗೆ ಬಂದುಬಿಟ್ಟೆ. ಇನ್ನೊಂದು 2 ದಿನ 3 ದಿನ ಬಿಟ್ಟು ಮತ್ತೆ ಹಾಕಿದರೆ ಆಯಿತು, ಅಷ್ಟೊತ್ತಿಗೆ ಖಾಲಿಯಾಗಿರುತ್ತೆ ಅಲ್ವಾ, ಅದಕ್ಕೆ. ನೆಕ್ಸ್ಟು ಅದೆಲ್ಲ ಆದಮೇಲೆ ನಾನಿಲ್ಲಿ ಎಲ್ಲರಿಗೂ ಏನಂದರೆ ಅಡುಗೆ ಮನೆ ಬಟ್ಟೆಗಳು ನಾವೆಷ್ಟೇ ತೊಳೆದ್ರೂ, ಅಂದರೆ ಒಗೆದಾಕಿದ್ರೂ ಅದೆಷ್ಟು ಎಣ್ಣೆ ಥರನೇ ಇರುತ್ತೆ, ಎಷ್ಟೇ ತೊಳೆದ್ರೂ ಅದು ಸ್ವಲ್ಪ ಎಣ್ಣೆ ಥರನೇ ಇರುತ್ತೆ. ನೀವು ಈಗ ನಾನೇನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಎಣ್ಣೆ ಅಂಶ ಇರೋದಿಲ್ಲ. ಇದೇನೋ ಡೈಲಿ ಮಾಡೋ ಅವಶ್ಯಕತೆ ಏನಿಲ್ಲ. ಓಕೆ ಮಾಡ್ತೀನಿ ಅಂದರೆ ಮಾಡ್ಬೋದು, ವಾರದಲ್ಲಿ 2 ದಿನ 3 ದಿನ ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ಡೈಲಿ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ಈ ರೀತಿ ವಾಶ್ನ ನಾನು ಹೇಳ್ತಿರೋದು. ಆದರೆ ಡೈಲಿ ಅಡುಗೆ ಮನೆ ಬಟ್ಟೆ ಏನಿದೆ, ಅಡುಗೆ ಮನೆ ಟವಲು, ಅದನ್ನು ಡೈಲಿ ಒಗೆದು ಬಿಸಿಲಲ್ಲಿ ಹಾಕೋದು ತುಂಬ ಒಳ್ಳೆಯದು. ಆದರೆ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನು ವಾರದಲ್ಲಿ 2ರಿಂದ 3 ಬಾರಿ ಹಾಕಿದರೆ ಸಾಕು, ಅಂದರೆ ಈ ರೀತಿ ವಾಶ್ ಮಾಡಿದರೆ ಸಾಕು. ಇಲ್ಲ ನಾನು ಡೈಲಿ ಮಾಡ್ತೀನಿ ಅಂದರೆ ನೀವು ಡೈಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ತೀನಿ.
ನಾನು ವಾರದಲ್ಲಿ 2-3 ಬಾರಿ ಮಾಡ್ತೀನಿ. ನಾನು ಅಂದ್ಕೊಳ್ತಿರ್ತೀನಿ ಡೈಲಿ ಮಾಡಬೇಕು ಅಂತ, ಮರ್ತೋಗ್ತಿರುತ್ತೆ. ನಾನು ಕಿಚನಲ್ಲೇ ಜಾಸ್ತಿ ಬಟ್ಟೆನ ವಾಶ್ ಮಾಡೋಕ್ಕೋದು. ಇವಾಗ ನಾನು ಸ್ವಲ್ಪ ಒಂದು ಬೌಲಲ್ಲಿ ಸ್ವಲ್ಪ ಸರ್ಪ್ ಹಾಕಿದ್ದೀನಿ. ಆ ಸರ್ಪ್ ಹಾಕ್ಬಿಟ್ಟು ಅದಕ್ಕೆ ನಾನು ಬಿಸಿನೀರು ಹಾಕಿದ್ದೀನಿ. ತಣ್ಣೀರು ಯೂಸ್ ಮಾಡ್ತಾಯಿಲ್ಲ ಇಲ್ಲಿ, ನಾನು ಬಿಸಿನೀರನ್ನ ಯೂಸ್ ಮಾಡ್ತಾ ಇರುವಂಥದ್ದು. ಬಿಸಿನೀರನ್ನ ಯೂಸ್ ಮಾಡಿದ್ರೆ ಈ ಕಿಚನ್ ಟವಲ್ಗಳು ಏನಿದೆ ಅದು ಅದರಲ್ಲಿರುವಂಥ ಎಣ್ಣೆ ಅಂಶ ಏನಿದೆ, ಮತ್ತು ನಾವು ಕಿಚನ್ ಅಂದ ತಕ್ಷಣ ಒಂದು ಸಾಂಬಾರು ಚೆಲ್ಲೋಗಿದ್ರೂ ಅದರಲ್ಲೇ ಒರೆಸ್ತೀವಿ, ಒಂದು ತರಕಾರಿ ಕಟ್ ಮಾಡಿದ್ರೂ ಅದರಲ್ಲೇ ಒರೆಸ್ತೀವಿ. ಎಲ್ಲನೂ ಜಾಸ್ತಿ ಅಂದರೆ ಹೆಚ್ಚಾಗಿ ಆ ಕಿಚನ್ ಟವಲ್ನೇ ಹೆಚ್ಚಾಗಿ ಯೂಸ್ ಮಾಡುವಂಥದ್ದಲ್ವ. ಅದರಿಂದ ಪ್ರತಿಯೊಂದು ಎಣ್ಣೆ ಅಂಶದಿಂದ ಹಿಡಿದು ಎಣ್ಣೆ, ತುಪ್ಪ, ಖಾರ, ಉಪ್ಪು ಎಲ್ಲ ಪ್ರತಿಯೊಂದು ಇರುತ್ತೆ. ಅದರಿಂದ ವಾರದಲ್ಲಿ 2-3 ಬಾರಿ ಈ ರೀತಿಯಾಗಿ ಪ್ರತಿದಿನ ವಾಶ್ ಮಾಡಿ, ಅದ್ರ ಜೊತೆಗೆ ವಾರದಲ್ಲಿ 2-3 ಬಾರಿ ಈ ರೀತಿಯಾಗಿ ಸರ್ಪ್ ಹಾಕ್ತೀರಾ ಅಥವಾ ಲಿಕ್ವಿಡ್ ಹಾಕ್ತೀರಾ, ಅದು ನಿಮಗೆ ಬಿಟ್ಟಿರುವಂಥದ್ದು. ಅದು ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಬಿಡಿ. ಅದು ಚೆನ್ನಾಗಿ ನೆಂದು ಫುಲ್ಲು ಕೊಳೆ ಎಲ್ಲ ಅದರಲ್ಲೇ ಹೊರ್ಟೋಗ್ಬಿಟ್ಟಿರುತ್ತೆ. ಆಮೇಲೆ ನೀವು ಸೋಪ್ ಹಾಕೋ ಅವಶ್ಯಕತೆಯೇ ಇಲ್ಲ, ಆ ಸರ್ಪೇ ಇರುತ್ತಲ್ಲ ಅದರಲ್ಲೇ ನೀವು 1-2 ಸಾರಿ ಬ್ರಷ್ ಮಾಡಿಬಿಟ್ಟು ಆಮೇಲೆ ತೊಳೆದಾಕ್ಬಿಟ್ರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಒಂದೊಂದು ಮನೇಲಿ ನೋಡ್ತಾ ಇರ್ಬೋದು ನೀವು, ಕಿಚನ್ ಟವಲ್ಗಳು ಹೆಂಗಿರುತ್ತೆ ಅಂದರೆ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಈ ರೀತಿಯಾಗಿ ಮಾಡಿದ್ರೆ ಬಿಸಿನೀರಲ್ಲಿ ವಾಶ್ ಮಾಡೋದ್ರಿಂದ ಕೆಟ್ಟ ಸ್ಮೆಲ್ ಏನಿದೆ ಅದೆಲ್ಲ ನೀಟಾಗಿ ಹೋಗುತ್ತೆ. ಒಂದು ಸ್ವಲ್ಪನೂ ಕೂಡ ಸ್ಮೆಲ್ ಇರಲ್ಲ, ಒಳ್ಳೆ ಘಮ ಅನ್ನೋ ಸ್ಮೆಲ್ ಇರುತ್ತೆ. ನೀವು ವಾಶ್ ಮಾಡಬೇಕಾದ್ರೂ ಅಷ್ಟೇ ಬಿಸಿನೀರು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಆದರೆ ನಾನು ಗೀಝರ್ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಸೋಲಾರ್ ಇದ್ದರೆ ಬೆಸ್ಟು, ಬಿಸಿಲಲ್ಲಿ ಕಾದಿರುತ್ತೆ, ಅದರಲ್ಲಿ ಒಂದೇ ಒಂದು ಜಗ್ ಸಾಕು, ತುಂಬ ಅವಶ್ಯಕತೆ ಏನಿಲ್ಲ ತುಂಬ ನೀರು ಬೇಕು ಅಂತ. 1 ಜಗ್ ನೀರು ತೊಗೊಂಡು ಅದರಲ್ಲಿ ವಾಶ್ ಮಾಡಿಬಿಟ್ರೆ ನೀಟಾಗಿ ಎಣ್ಣೆ ಅಂಶ ಏನಿದೆ ಎಲ್ಲ ನೀಟಾಗುತ್ತೆ. ಹಾಗೆ ಏನಂದರೆ ಬಟ್ಟೆನೂ ಕೂಡ ಘಮ ಅನ್ನುವಂಥ ಒಂದು ಒಳ್ಳೆ ಸ್ಮೆಲ್ಲು ಕೂಡ ಇರುತ್ತೆ. ಹಾಗೆ ಈಗ ನೀವು ನೋಡ್ಬೋದು, ವಾಷಿಂಗ್ ಮಿಷಿನಲ್ಲಿ ನಾವು ಬಟ್ಟೆ ಹಾಕ್ತೀವಿ, ಅದು ತಣ್ಣೀರಲ್ಲಿ ಬಟ್ಟೆನ ವಾಶ್ ಮಾಡಲ್ಲ, ಅದು ಮಾಡುವಂಥದ್ದೇ ಬಿಸಿನೀರನ್ನ ಯೂಸ್ ಮಾಡಿಕೊಂಡು ನಾವು ಟೆಂಪ್ರೇಚರ್ನ ನಿಲ್ಲಿಸಿರ್ತೀವಿ ನೋಡಿ, ಬಿಸಿನೀರನ್ನ ಯೂಸ್ ಮಾಡಿಕೊಂಡು ಅದು ಬಟ್ಟೆನ ವಾಶ್ ಮಾಡುವಂಥದ್ದು. ಅದು ತಣ್ಣೀರನ್ನ ಯೂಸ್ ಮಾಡಿದ್ರೆ ವಾಷಿಂಗ್ ಮಿಷಿನು ಸ್ವಲ್ಪನೂ ಕೂಡ ಕೊಳೆ ಹೋಗಲ್ಲ, ಅದು ಬಿಸಿನೀರನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದನೇ ಕೊಳೆ ಹೋಗುವಂಥದ್ದು. ಇವಾಗ ನಾನು 1-2 ಸಾರಿ ಬ್ರಷ್ ಮಾಡಿಬಿಟ್ಟು ಇವಾಗ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನ ಜಾಲಿಸ್ಕೊಂಡು, ಇವಾಗ ಮತ್ತೆ ನಾನೇನು ಮಾಡ್ತೀನಿ, ಈ ಕಿಚನ್ ಟವಲ್ನ ಮತ್ತೆ ಸ್ವಲ್ಪ 1 ಬೌಲು ಅಂದರೆ 1 ಜಗ್ ನೀರು ಸಾಕು. 2 ಜಗ್ ನೀರಲ್ಲಿ ಎಲ್ಲ ಕೆಲಸ ಮುಗ್ದೋಗುತ್ತೆ. ಮತ್ತು 1 ಜಗ್ ನೀರನ್ನ ಹಿಡ್ಕೊಂಡು ಅದರಲ್ಲಿ ಏನು ವಾಶ್ ಮಾಡಿರ್ತೀನಿ ಆ ಬಟ್ಟೆನ ಮತ್ತು ಅದರಲ್ಲಿ ಮುಳುಗಿಸಿಟ್ಬಿಟ್ರೆ ಏನಾದರೂ ಕ್ರಿಮಿ ಕೀಟಗಳು ಅಂತ ಹೇಳ್ತೀವಿ, ಯಾವುದಾದ್ರು ಹುಳ, ಫಂಗಸ್ ಅದು ಏನಾದರೂ ಆಗಿದರೆ ನೀಟಾಗಿ ಹೋಗುತ್ತೆ. ಒಂದು 1/2 ಅವರು ಬಟ್ಟೆನ ಅದರೊಳಗಡೆ ಹಾಕಿಟ್ಬಿಟ್ರೆ ಫುಲ್ಲು ನೀಟಾಗುತ್ತೆ. ಮತ್ತು ಘಮ ಅನ್ನೋ ಅಂಥ ಸ್ಮೆಲ್ಲು ಕೂಡ ಬರ್ತಾ ಇರುತ್ತೆ. ಆ ಥರ ವಾರದಲ್ಲಿ 2-3 ಬಾರಿ ಈ ರೀತಿ ಮಾಡಿ ಡೈಲಿ ವಾಶ್ ಮಾಡೋದು ಮಾಡ್ಕೊಳ್ಳಿ. ಈ ರೀತಿ ಕಿಚನ್ ಟವಲ್ಗಳೇನಿದೆ ಈ ರೀತಿ ಮಾಡಿ. ಇದ್ರ ಜೊತೆಗೆ ನೀವು ಮಾಪ್ ಏನಿದೆ ಆ ಮಾಪ್ಗಳು ನಾವು ಡೈಲಿ ಮನೆ ಒರೆಸ್ತೀವಿ, ಅದರಲ್ಲೂ ಅಷ್ಟೇ ಫಂಗಸ್ ಎಲ್ಲ ಇರುತ್ತೆ, ನಿಮಗೆ ಗೊತ್ತಾಗಲ್ಲ, ಅದು ಕಾಣಿಸೋದು ಇಲ್ಲ ಫಂಗಸ್ ಎಲ್ಲ. ಬಟ್ಟೆ ಒಂದೊಂದು ಸರಿ ಮೋಡ ಎಲ್ಲ ಇದ್ದಾಗ ಏನಾಗುತ್ತೆ, ಮಾಪು ಒಣಗಲ್ಲ ಸರಿಯಾಗಿ, ಅದೇನಾಗುತ್ತೆ ಫಂಗಸ್ ಥರ ಆಗೋಗಿರುತ್ತೆ. ಅದೂ ಅಷ್ಟೇ ವಾರದಲ್ಲಿ 1 ದಿನನ ನಿಮಗೆ ಯಾವಾಗ ಮಾಡಬೇಕು ಅಂತ ಅನಿಸುತ್ತೆ. ನಾನೇನಂದರೆ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೆ, ಕೌಶಿ ಬಂದ, ಅದಕ್ಕೆ ವೀಡಿಯೋನ ಕಟ್ ಮಾಡಿ ಮತ್ತೆ ಅಲ್ಲೋಗಿದ್ದೆ. ಹಾಗೆ ಈ ಮಾಪು ಅಷ್ಟೇ ವಾರದಲ್ಲಿ ಅಂತಲ್ಲ, ನಿಮ್ಗೆ ಯಾವಾಗ ಅದು ಗಲೀಜು ಅನಿಸುತ್ತೆ, ಕ್ಲೀನ್ ಮಾಡಬೇಕು ಅನಿಸುತ್ತೆ ಅಂಥ ಟೈಮಲ್ಲಿ ಅದನ್ನು ಕೂಡ ಸೇಮ್ ಅದೇ ಥರನೇ ಮಾಡ್ಕೊಳ್ಳಿ. ಫಸ್ಟು ಮಾಪ್ಗಳನ್ನೆಲ್ಲ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು, ಯಾಕೆಂದರೆ ಅದರಲ್ಲಿ ತುಂಬ ಗಲೀಜಿರುತ್ತೆ. 1-2-3 ಬಾರಿ ಮಾಮೂಲಿ ನಾರ್ಮಲ್ ವಾಟರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ಆಮೇಲೆ ಅದನ್ನು ಬಿಸಿನೀರು ಹಾಕಿ ಸ್ವಲ್ಪ ಸರ್ಪೆಲ್ಲ ಹಾಕ್ಬಿಟ್ಟು, ಇಲ್ಲ ಶ್ಯಾಂಪುನ ಲಿಕ್ವಿಡ ನೀವೇನು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಬಿಟ್ಟು ನೆನೆಸಿಟ್ಬಿಟ್ರೆ ಆಯಿತು. ಆಮೇಲೆ ಸ್ವಲ್ಪ ಹಾಗೆ ಕಲ್ಲಲ್ಲಿ ಬಟ್ಟೆ ಒಗೆಯೋ ಕಲ್ಲಿರುತ್ತೆ ನೋಡಿ, ಆ ಕಲ್ಲಲ್ಲಿ ಸ್ವಲ್ಪ ವಾಶ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಸೇಮ್ ನೀಟಾಗಿ ಕ್ಲೀನ್ ಆಗುತ್ತೆ.
ಇಷ್ಟೇ. ಸೇಮು ನಾನು ಹೇಗೆ ಕಿಚನ್ ಟವಲ್ನೆಲ್ಲ ಕ್ಲೀನ್ ಮಾಡಿದೆ ಸೇಮ್ ಹಾಗೆ ಕ್ಲೀನ್ ಮಾಡ್ಕೊಳ್ಳಿ. ಆದರೆ ಫಸ್ಟು ಒಂದು 2-3 ಬಾರಿ ಹಾಗೆ ನಾರ್ಮಲಲ್ಲಿ ವಾಟರಲ್ಲಿ ತೊಳ್ಕೊಂಡು ಆಮೇಲೆ ಮಾಡಿದ್ರೆ ಒಳ್ಳೆಯದು. ಏನಂದರೆ ಮಾಪು ಎಷ್ಟೇ ತೊಳಿತಾದರೂ ಗಲೀಜು ಬರ್ತಾ ಇರುತ್ತೆ ಅದರಿಂದ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.